ಹಾಯ್ ನಮಸ್ಕಾರ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಆರಾಮದಿರೇನ? ನಾನು ಆರಾಮದೇನಿ ನೋಡ್ರಿ. ನೀವೆಲ್ಲರೂ ಆರಾಮದಿರಿ ಅಂಥೇಳಿ ಭಾವಿಸ್ತೇನೆ. ಇವತ್ತಿನ ಸ್ಪೆಷಲ್ ಲಾಗ್ ಚಾಲೂ ಮಾಡತ್ತೇನೆ. ಏನಪ್ಪ ಅಂತಂದ್ರೆ, ನಮ್ಮ ಕಡೆ ಒಡಪ್ ಅಂತಾರು. ಒಡಪ್ ಅಂದ್ರೆ ಬೇರೆ, ಒಗಟು ಅಂದ್ರೂ ಬೇರೆ. ಒಗಟು ಅಂದ್ರೆ ಈಗ ನಮ್ಮಲ್ಲಿ ಉತ್ತರ ಕರ್ನಾಟಕ ಸೈಡ್ ಏನು ಹೇಳ್ತಾರೋ, ಮದುವೆ ಫಂಕ್ಷನ್ಗಳು, ಆಮೇಲೆ ದೊಡ್ಡವರಾದಾಗ, ಆಮೇಲೆ ಹಿಂಗೆ ನಾರಿ ದಟ್ಟಿ ತಂದಾಗ ಎಲ್ಲ ಫಂಕ್ಷನ್ಗಳದೊಳಗೆ ಆರತಿ ಮಾಡುವಾಗ ಗಂಡನ ಹೆಸರನ್ನ ಒಡಪ್ ಹಚ್ಚಿ ಹೇಳೋದು. ಈಗಿನ ಕಾಲದಾಗ ಏನು ಹೇಳ್ತಾರಪ್ಪ ಅಂತಂದ್ರೆ, ಹಂಗೆ ನಾರ್ಮಲಾಗಿ ಹೆಸರಿಟ್ಟ ಕರೀತಾರೋ. ಬಟ್ ಮೊದ್ಲಿನ ಕಾಲದಾಗ ಏನಿತ್ತು, ಗಂಡನ ಹೆಸರು ಕರಿಬೇಕಂದ್ರೆ ಒಂಥರ ಅದಕ್ಕೆ ಒಡಪ್ ಹಚ್ಚಿನೇ ಹೇಳಬೇಕು. ಹಂಗೆ ಕರೆದ್ರೆ ಆಯಸ್ ಕಡಿಮೆ ಆಗ್ತಾವ ಅಂತೇಳಿ ಅನ್ನೋ ಒಂದು ನಂಬಿಕೆ ಇತ್ತು. ಬಟ್ ಈಗ ಅದನ್ನು ನಡ್ಸಾತಿಲ್ಲ ಯಾರು. ಎಲ್ಲರೂ ಹೆಸರು ಹಚ್ಚಿನ ಕರೆದು ಬಿಡ್ತಾರೆ. ಹಂಗೆ ಏನಾಗಿದ್ದಾಗಲಿ ಬಿಡತ್ತಂಥೇಳಿ ಮೊದ್ಲಿನ ನಂಬಿಕೆಗಳು ಏನದಾವಲ್ಲ, ಅವು ಒಂದಷ್ಟು ಕರೆನೂ ಇರ್ತಾವೆ. ಅದಕ್ಕೆ ಹೆಸರಿಟ್ಟು ಕರಿಬಾರ್ದು ಅಂತ ಹೇಳ್ತಾರೆ. ಈಗ ಏನೋ ಒಂದು ಫಂಕ್ಷನ್ ಆರತಿ ಮಾಡೋ ಕಾರ್ಯ ಇತ್ತಪ್ಪ ಅಂತಂದ್ರೆ, ಅಲ್ಲಿ ಆರತಿ ಮಾಡುವಾಗ ನಾವು ಆರತಿ ತಳಗಿಂದ ಮ್ಯಾಲೆ ಎತ್ತಿದ್ವು ಅಂತಂದ್ರೆ ತಳಗೆ ಮಣ್ಣು ಇಟ್ಟಿರ್ತಾರೋ. ಆರತಿನ ಯಾವುದೇ ಕಾರಣಕ್ಕೂ ಕೆಳಗೆ ಇಡಂಗಿಲ್ಲ. ಮ್ಯಾಲೆ ಆರತಿ ಎತ್ತಿದ್ವು ಅಂದ್ರೆ ಕೆಳಗಿನ ಮನೆ ತಗೊಂಬಿಡೋದು. ಯಾಕಂದ್ರೆ ಅವ್ರ ಹೆಸರು ಹೇಳ್ಬೇಕಂದ್ರೆ ಗುಡ್ಡ ಸುತ್ತಿ ಮೈಲಾರ್ಗೆ ಬಂದು ಗಂಡನ ಹೆಸರು ಹೇಳ್ಬೇಕು. ಅಂದ್ರೆ ಒಡಪ್ ಹಚ್ಚಿ ಗಂಡನ ಹೆಸರು ಹೇಳಿದ್ರೇನ ಅದೊಂಥರ ಆಗಿನ ಟೈಮ್ದಾಗ ಫನ್ ಅದು, ನಕ್ಕೊಂತ ಇರ್ಬೇಕು ಅನ್ನೋದೊಂಥರ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ ಎಲ್ಲರೂ ಕೂಡ. ಆದರೂ ಭಾಳ ಅಂದ್ರೆ ಭಾಳ ನಾಚ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಗಂಡನ ಹೆಸರು ಹೇಳಕ್ಕೆ. ಅದೇ ಸಿಟಿ ಕಡೆ ಏನು ಹೆಸರು ಇರ್ತದಲ್ಲ, ನಾರ್ಮಲ್ ಹೆಸರು ಹೇಳ್ಕಾರ ಸೈಡಾಗಿ ಬಿಡ್ತಾರೆ, ನಾಚಂಗಿಲ್ಲ ಏನಿಲ್ಲ. ಆದ್ರೆ ನಮ್ಮ ಕಡೆ ಭಾಳ ನಾಚ್ತಾರೆ ಗಂಡನ ಹೆಸರು ಹೇಳ್ಬೇಕಂತಂದ್ರೆ. ಅದಕ್ಕೆ ಅದನ್ನು ಒಂದು ಟಾಪಿಕ್ ತೊಗೊಂಡು ಬಂದೇನೆ ನಾ ಇವತ್ತು. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಒಡಪುಗಳು ಯಾವ ರೀತಿ ಹೇಳ್ತಾರೋ, ಯಾವ್ಯಾವ ರೀತಿ ಇರ್ತಾವಂತೇಳಿ ನನಗೂ ಏನು ಅಷ್ಟೊಂದು ಗೊತ್ತಿಲ್ಲ, ಒಂದೊಂದು ಗೊತ್ತಿದ್ದು ಅಷ್ಟೇ. ಎಲ್ಲರ ಕಡೆ ಕೇಳಿ ನಾನು ಒಂದಷ್ಟು ನೋಟ್ ಮಾಡಿ ಇಟ್ಕೊಂಡು ಹೇಳತ್ತೇನೆ ಒಡಪುಗಳನ್ನ. ಬರ್ರಿ ಹೆಂಗಿರ್ತಾವಂತೇಳಿ ನಿಮ್ಮ ಜೋಡಿನೂ ಶೇರ್ ಮಾಡ್ತೇನಂತ. ಸ್ಟಾರ್ಟ್ ಮಾಡೋಣ. ಫಸ್ಟ್ನೇ ಒಗಟ. ಮೇಲೆ ಇರುವುದು ಆಕಾಶ, ಶಾಲೆಯಲ್ಲಿರುವುದು ನಕಾಶ, ಉಳ್ವೇಶವರ ಹೆಸರು ಹೇಳುವೆನು ಬಲು ಸೌಕಾಶ. ಹೆಂಗೈತಿ ಹೇಳ್ರಿ. ನೆಕ್ಸ್ಟ್. ಉಪ್ಪಿಟ್ಟ ಉದುರ್ಬಾಳ, ಚಪಾತಿಗೆ ಪದರ್ಬಾಳ, ನಮ್ಮವ್ರಿಗೆ ನನ್ನ ಮೇಲೆ ನೆದರ್ಬಾಳ. ಹಾದ್ಯಾಗಿರುವುದು ಹಲಕ್ಕಿ, ಹಾವೇರಿಯಾಗಿರುವುದು ಏಲಕ್ಕಿ, ಉಳ್ವೇಶವರು ಬಂದಾಗ ಮಾಡಿಕೊಡುವೆನು ಚಾವಲಕ್ಕಿ. 6 ನತ್ತು 3 ತುತ್ತು, ಉಳ್ವೇಶ್ ಅವ್ರು ಕೇಳ್ತಾರೋ ಬರೀ ನನ್ನ ಕೈಯಾಗಿನ ತುತ್ತು. ಇನ್ನೊಂದು ಫನಿ ಐತೆ ನೋಡ್ರಿ. ಕಟಕ್ ರೊಟ್ಟಿ ಖಾರ ಎಣ್ಣೆ, ಕಟ್ಕೊಂಡು ಹೋಗಂದ್ರೆ ಶಟ್ಕೊಂಡು ಹೊಕ್ಕಾರು ಉಳ್ವೇಶವರು. ಗಂಗಾ ಸ್ನಾನ ತುಂಗಾಪಾನ, ಉಳ್ವೇಶವರು ಬಲು ಸಮಾಧಾನ. ಇನ್ನೊಂದು ಹೇಳ್ತಾನೆ ನೋಡ್ರಿ. ಹೇಳಾಕ ಹೆಸರು ಚಂದ, ಕೇಳಾಕ ಕತಿ ಚಂದ, ರಾಮಗ ಸೀತಾ ಚಂದ, ಉಳ್ವೇಶವ್ರಿಗೆ ನಾನೇ ಚಂದ. ಒಂಥರ ಫನ್ನಿ ಆಗಿರ್ತಾವೆ. ಆ ಟೈಮ್ನಾಗ ಹೇಳಾನ ಎಲ್ಲರೂ ನಕ್ಕು ಬಿಡ್ತಾರೋ, ಯಾರೂ ಸೀರಿಯಸ್ ಆಗಿ ಇರಂಗಿಲ್ಲ. ಒಗಟ್ಟು ಹಚ್ಚಿ ಹೆಸರು ಹೇಳಿದ ಮೇಲೆ ಇರೋ ಖುಷಿನ ಅದು ಒಂಥರ ಬೇರೆನೇ ಇರ್ತೈತಿ. ಈ ಥರ ನೀವು ಟ್ರೈ ಮಾಡಿರಿ ಮನೆಯೊಳಗೆ. ನೆಕ್ಸ್ಟ್ ಇನ್ನೊಂದು. ರೀತಿ ಬಿಟ್ಟು ನಡೆಯೋರಲ್ಲ, ಮಾತಿನಲ್ಲಿ ಸೋಲೋರಲ್ಲ, ಪ್ರೀತಿಯಿಂದ ಇದ್ದರೆ ಉಳ್ವೇಶ್ ಅಂತವರು ಯಾರೂ ಇಲ್ಲ. ಇನ್ನೊಂದು ನೋಡ್ರಿ. ಫ್ಯಾಮಿಲಿಗೆ ಅಟ್ಯಾಚ್ಮೆಂಟ್ ಇರುವಂಥ ಅದು ಒಗಟ್ಟು ಹೇಳ್ತಾನೆ. ಹನಜಿಯವರ ಮಗಳಾದೆ, ದೇಗಾವಿಯವರ ಸೊಸೆಯಾದೆ, ಉಳ್ವೇಶ್ ಅವರ ಧರ್ಮಪತ್ನಿಯಾದೆ. ಹೆಂಗೈತ್ರಿ? ತುಳಸಿ ಪೂಜೆ ಮಾಡುವೆನು ನೇಮಕ್ಕಾಗಿ, ಉಳ್ವೇಶ್ ಅವರ ಹೆಸರು ಹೇಳುವೆನು ನಿಮ್ಮೆಲ್ಲರ ಪ್ರೇಮಕ್ಕಾಗಿ. ನೆಕ್ಸ್ಟ್ ನೋಡ್ರಿ. ಗೋಕಾಕ್ ಕರ್ದಂಟ, ಬಾಗಲಕೋಟೆ ಸಿಮೆಂಟ, ಉಳ್ವೇಶ್ ಅವರು ನನಗೆ ಪರ್ಮನೆಂಟ. ಒಂದೊಂದು ಥರ ಖುಷಿ ಕೊಡುವಂತಹ ಸನ್ನಿವೇಶ ಕ್ರಿಯೇಟ್ ಮಾಡ್ತಾವೆ ನೋಡ್ರಿ ಇವ. ಯಾರು ನಗುದಿಲ್ಲ ಅಂಥವ್ರು ನಗುವಂಗೆ ಮಾಡ್ದತ್ತ ಫಂಕ್ಷನ್ ಒಳಗೆ. ನಮ್ಮೂರ ಅಂದ್ರೆ ನನ್ನ ತವ್ರ ಮನೆ ಕಿತ್ತೂರು ಆಗಿರೋದ್ರಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಮ್ಯಾಗಿನ ಒಂದು ಒಗಟ್ಟು ಹೇಳಕ್ಕೆ ಟ್ರೈ ಮಾಡ್ತೀನಿ. ಕಿತ್ತೂರು ರಾಣಿ ಚೆನ್ನಮ್ಮನ ಮೂಗಿನಲ್ಲಿರುವುದು ವಜ್ರದ ನತ್ತು, ನಮ್ಮ ಪತಿದೇವರ ಹೆಸರು ಹೇಳುವೆನು 3 ಸಂಜೆ ಹೊತ್ತು. ನೆಕ್ಸ್ಟ್ ಹೇಳ್ತಾನೆ ನೋಡ್ರಿ. ಧಾರವಾಡದಾಗಿರುವುದು ಮುರುಘಾ ಮಠ, ಹುಬ್ಬಳ್ಳಿಯಾಗಿರುವುದು 3000 ಮಠ, ಉಳ್ವೇಶ್ ಅವರ ಹೆಸರು ಹೇಳುವೆನು ಸಾಯು ಮಠ. ಒಂದೊಂದು ಥರ ಇರುವಂಥ ಮಾಂಗಲ್ಯದ ಬಗ್ಗೆ ಆಗಿರ್ಬೋದು, ಆಮೇಲೆ ನಮ್ಮ ಕುಂಕುಮದ ಬಗ್ಗೆ ಆಗಿರ್ಬೋದು, ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಆಗಿರ್ಬೋದು, ಎಲ್ಲನೂ ಒಂದೊಂದು ಥರ ಮನಸ್ಸಿಗೆ ಹತ್ತುವಂತಹ ಒಗಟುಗಳು ಅದಾವೆ ನೋಡ್ರಿ ಇವ. ಲಾಸ್ಟ್ ಒಂದು ಹೇಳ್ತಾನೆ ನೋಡ್ರಿ.
ಎಳ್ಳು ಹೂವಿನ ಸೀರೆ, ಬೆಳ್ಳಿ ಕಾಲುಂಗ್ರ, ಒಳ್ಳೆಯವ್ರ ಮಗಳು ಅಂಥೇಳಿ ಹೊಳ್ಳೊಳ್ಳು ನೋಡ್ತಾರೆ ಉಳ್ವೇಶ್ ಅವರು. ಲಾಸ್ಟ್ ಆಯ್ತು ನೋಡ್ರಿ. ಇನ್ನು ನೆಕ್ಸ್ಟ್ ಇನ್ನೊಂದು ಲಾಗ್ ಒಳಗೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಒಗ್ಗಟ್ಟುಗಳನ್ನ ತೊಗೊಂಡು ನಿಮ್ಮ ಮುಂದೆ ಹೇಳ್ತೇನೆ. ಈ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂಥೇಳಿ ಅಂದ್ಕೊಳತ್ತೇನೆ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗ್ತೇನೆ ಇನ್ನಷ್ಟು ಒಗ್ಗಟ್ಟುಗಳ ಜೊತೆಗೆ. ಬಾಯ್.